ಜೆ ಡಿ ಎಸ್ ರಾಜ್ಯ ವಕ್ತಾರರಾಗಿರುವಂಥ ಮತ್ತು ಪತ್ರಕರ್ತರು ಆಗಿರುವಂಥ ರಾಜು ಗೌಡ ಅವರು ನಮ್ಮ ಜೊತೆ ಫೋನು ಜಾಯ್ನ್ ಆಗಿದ್ದಾರೆ. ರಾಜು ಗೌಡ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ರಾಘವ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ, ಹೇಳಿ. ಎಸ್, ಈಗ ನೀವು ಭಾರತೀಯ ಜನತಾ ಪಕ್ಷದ ಜೊತೆಗಿರುವಂಥ ಅಂದರೆ ಮೈತ್ರಿ ಪಕ್ಷ ಅಂತ ಕರಿಬೋದು, ಜೆ ಡಿ ಎಸ್ನ ರಾಜ್ಯ ವಕ್ತಾರರಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದ ಮೇಲೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳಿದ್ದಾವಲ್ಲ, ಅದರಲ್ಲೂ ಮುಸ್ಲಿಂ ಮುಖಂಡರ ನಡುವೆ ನಡೀತಾ ಇರುವಂಥ ಒಳಜಗಳಿರಬಹುದು ಅಥವಾ ಕಾಂಗ್ರೆಸ್ನ ನಡವಳಿಕೆಗಳಿರಬಹುದು, ಅವರ ಧೋರಣೆ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆ ಮಾಡುವಾಗ ಮುಸ್ಲಿಂ ವಿದ್ವಾಂಸರಾಗಿರುವಂಥ ಉಮರ್ ಶರೀಫ್ ಅವರು ಹೇಳ್ತಾರೆ, BJP ಅನ್ನೋದು ಕಂಪ್ಲೀಟ್ ಪಾಯ್ಸನ್, ಫಾಸ್ಟ್ ಪಾಯ್ಸನ್, ಕಾಂಗ್ರೆಸ್ ಅನ್ನೋದು ಸ್ಲೋ ಪಾಯ್ಸನ್. ಅದರ ಜೊತೆಗೆ ಇನ್ನೊಬ್ಬ ಮುಸ್ಲಿಂ ಮುಖಂಡರು ಹೇಳ್ತಾರೆ, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ಶಹಬಾಜ್ ಖಾನ್ ಹೇಳ್ತಾರೆ, ದೇವೇಗೌಡರು ನೋಡ್ರಿ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂದರೆ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಇಂತಹ ಪಕ್ಷದ ಜೊತೆಗೆ ಕೋಮು ದಳ್ಳುರಿಯನ್ನು ಹುಟ್ಟಾಕತ್ತೆ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲ್ಲ ಅಂತ ಹೇಳುವ ಭಾರತೀಯ ಜನತಾ ಪಕ್ಷದ ಜೊತೆಗೆ ನೀವು ಸಖ್ಯ ಬಳಸಿದ್ದೀರಲ್ಲ, ನೀವು ಯಾವ ಬೇಳೆ ಬೇಯಿಸ್ಕೊಳ್ಳೋಕೆ ಅನ್ನೋದು ಅವರ ಇಂಡೈರೆಕ್ಟ್ ಕ್ವೆಶ್ಚನ್ ಆಗಿದೆ. ವಾಟ್ಸ್ ಯುವರ್ ಆನ್ಸರ್? ಮೊಟ್ಟ ಮೊದಲನೇದಾಗಿ ಅವರವರ ಆಂತರಿಕ ವಿಚಾರಗಳು, ಅವ್ರ ಮನಸ್ಸಿನ ಸ್ಥಿತಿಗಳನ್ನ ಹೇಳ್ತಾರೆ. ಒಂದ್ಸತಿ ಉಮರ್ ಶರೀಫ್ ಈಗ ಮಾತಾಡಿದ್ರು, ನೀವೇ ಹೇಳಿದ್ದನ್ನ, BJP ಪಾಯ್ಸನ್, ಕಾಂಗ್ರೆಸ್ ಸ್ಲೋ ಪಾಯ್ಸನ್ ಅಂತ. ನಮ್ ಕಡೆ ಒಂದ್ ಗಾದೆ ಮಾತು ಹೇಳ್ತಾರೆ, ವಲ್ಲದ ಗಂಡನ್ಗೆ ಮೊಸರಲ್ಲೂ ಕಲ್ಲಂತೆ. ಅವ್ರಿಗೇನಾಗ್ತಾ ಇದೆ, ಕಾಂಗ್ರೆಸ್ ಮೇಲೂ ಬೇಸರ, BJP ಮೇಲೂ ಬೇಸರ, ಇಡೀ ರಾಜಕೀಯದ ಮೇಲೆ ಅವ್ರಿಗೆ ಬೇಸರ ಶುರುವಾಗಿದೆ. ಬೇಸರ ಯಾಕೆ ಶುರುವಾಗಿದೆ ಅಂದ್ರೆ, ಒಂದು ಕಾಲಘಟ್ಟದಲ್ಲಿ ನಮ್ಮ ಜೊತೆ ಸಖ್ಯದಲ್ಲಿದ್ದಾಗ ಮುಸಲ್ಮಾನರು ಓಟು, ಈ ಕಳೆದ ಎಲೆಕ್ಷನ್ ನಲ್ಲಿ ನಮ್ಗೆ ಪ್ರತಿ ಎಲೆಕ್ಷನ್ ನಲ್ಲಿ 6-7%, 8% ಮುಸಲ್ಮಾನರು ಓಟು ನಮಗ್ ಬೀಳ್ತಿತ್ತು. ಕಳೆದ ಎಲೆಕ್ಷನ್ ನಲ್ಲಿ ನಾವ್ ಯಾರ ಜೊತೆನೂ ಟೈಅಪ್ ಆಗಿರ್ಲಿಲ್ಲ. ಇವ್ರೇನ್ ಮಾಡಿದ್ರು, ಸಂಪೂರ್ಣವಾಗಿ ಕಾಂಗ್ರೆಸ್ ವೋಟ್ ಮಾಡಿದ್ರು. ಇದೇ ಮುಸಲ್ಮಾನರು ಪರವಾಗಿ ದೇವೇಗೌಡರು ಕೊಟ್ಟಂತ 4% ಮೀಸಲಾತಿಗಳನ್ನ ಅವ್ರೆಲ್ಲೂ ನೆನ್ಸ್ಕೊಳ್ಳಿಲ್ಲ. ದೇವೇಗೌಡರು ಸುಮಾರು ಬಾರಿ ರಾಜ್ಯಾಧ್ಯಕ್ಷನ್ ಮಾಡಿದ್ರು, ಅದನ್ನ ನೆನ್ಸ್ಕೊಳ್ಳಿಲ್ಲ. ಮಾಡಿದನ್ನೆಲ್ಲ ಮರೆತು ಬಿಟ್ಟು ಈಗ ಮಾಡದೇ ಇರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ. ಈಗ ನಾವು BJP ಜೊತೆ ಸಖ್ಯದಲ್ಲಿದ್ದೀವಿ ಅಂದ್ರೆ ಸಮಸ್ಯೆ ಏನು? ಇವ್ರು ಕಾಂಗ್ರೆಸ್ ಸಖ್ಯಕ್ಕೆ ಹೋದ್ರಲ್ಲ. ಓಕೆ ರಾಜಗೌಡ್ರೆ, ಕರೆಕ್ಟ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, add on to that, I will allow you to answer. ಎಲ್ಲೋ ಅನಿಸ್ತಾ ಇಲ್ವಾ, ನಾವು ಭಾರತೀಯ ಜನತಾ ಪಕ್ಷದ ಜೊತೆಗೆ ಸೇರ್ಕೊಂಡು ಮುಂದಿನ ದಿನಗಳಲ್ಲೂ ಕೂಡ ನಾವು ಮುಸ್ಲಿಂ ಮತಗಳನ್ನ ಕಳೆದುಕೊಳ್ತೀವಿ ಅನ್ನೋ ಭೀತಿ ನಿಮಗಿಲ್ವಾ? ಇಲ್ಲ ರಾಘವ್, ನಿಮ್ಗೆ ಇನ್ನೂ ಒಂದ್ ಸತ್ಯ ಹೇಳ್ತೀನಿ ಕೇಳಿ. BJP ನಲ್ಲಿ ಕೂಡ ಮುಸಲ್ಮಾನರು ಇದ್ದಾರೆ. ನಾನು ಅದನ್ನ ಸ್ಪಷ್ಟವಾಗಿ ಸ್ಪಷ್ಟೀಕರಿಸ್ತೀನಿ. ಮುಖ್ತಾರ್ ಅಬ್ಬಾಸ್ ನಖ್ವಿ ಅಂತ ಹೇಳಿ ಒಬ್ಬ ರಾಷ್ಟ್ರೀಯ ಉಪಾಧ್ಯಕ್ಷನ್ ಮಾಡಿದ್ರು, ಮುಸಲ್ಮಾನನೊಬ್ಬನ್ನ. ಸಾಕಷ್ಟು ಜನ ಮುಸಲ್ಮಾನರು ಕೂಡ BJP ನಲ್ಲಿ ಟಿಕೆಟ್ ತಗೊಂಡಿದ್ದಾರೆ. ಸಾಕಷ್ಟು ಜನ ಮುಸಲ್ಮಾನರು, ಕೆಲವರು ಆಯ್ತು, ಸಾಕಷ್ಟು ಜನ ಅಂದ್ರೆ ಕೆಲವರು ಅಂದ್ರೆ 1, 2, 3 ಅಂತ ಅಲ್ಲ, ನೂರಾರು ಜನ ಇದ್ದಾರೆ. ಮೊನ್ನೆ ಮುಸಲ್ಮಾನರು ದುಬೈನಲ್ಲಿ ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲೂ ಕೂಡ ಮುಸಲ್ಮಾನರು ಹೇಳಿದ್ರು, ಮೋದಿ ಅವ್ರನ್ನ ಹೊಗಳಿದ್ರು. ಈಗ ನಾನ್ ಹೇಳೋದೇನಂದ್ರೆ, ಆಗ್ಲೇ ಒಂದು ಗಾದೆ ಮಾತು ಕೂಡ ಹೇಳಿದೆ, ವಲ್ಲದ ಗಂಡನ್ ಮೊಸರಲ್ಲೂ ಕಲ್ಲು ಅಂತ. ಕಾಂಗ್ರೆಸ್ ಪರವಾಗಿದ್ದವ್ರಿಗೆ ಪಾಪ ಈ ಕಾಂಗ್ರೆಸ್ನವ್ರು ಕುತ್ತಿಗೆ ಹಿಡ್ದು ಆಚೆ ಹೇಳ್ತಾ ಇದಾರೆ. ನೋಡ್ರಿ, 80,000 ಮುಸಲ್ಮಾನರು ಇರುವಂತ ದಾವಣಗೆರೆನಲ್ಲಿ ಒಂದ್ ಟಿಕೆಟ್ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಮುಸಲ್ಮಾನ್ರು ಏನ್ರಿ ಮಾಡ್ಬೇಕು? ಪಾಪ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಅವ್ರಿಗೆ ಕಾಂಗ್ರೆಸ್ನವರೆಲ್ಲ BJP ಭೂತ ತೋರಿಸಿದ್ದಾರೆ. ಹೋಗ್ಲಿ, ಕಾಂಗ್ರೆಸ್ ಸುಮಾರು 58 ವರ್ಷ ಕಾಲ ಭಾರತದಲ್ಲಿ ಆಡಳಿತ ಮಾಡ್ತಲ್ಲ, ಮುಸಲ್ಮಾನ್ರಿಗೆ ಯಾವ್ದನ್ನ ಒಂದು ಎಜುಕೇಶನ್ ವಿಚಾರದಲ್ಲಾದ್ರೂ ಏನಾದ್ರು ಸಪೋರ್ಟ್ ಮಾಡ್ತಾ? ಯಾವುದೇ ರೀತಿ ಅದು ಇಲ್ಲ. ಬರೀ ಮೂಗು ತುಪ್ಪ ಸವರಿರುವಂತ ಕೆಲಸಗಳು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಮೇಲ್ಪಂಕ್ತಿಗಾಗಿ ಕೂರ್ಸಿದ್ರು ಕೂಡ ಇವ್ರು ಅವರಿಂದನೇ ಹೋದ್ರು, ಹೌದಲ್ವಾ? ಮೇಲ್ಪಂಕ್ತಿಗಾಗಿ ಕೂರ್ಸಿದೀವಿ. ಮಿರಾಜುದ್ದೀನ್ ಪಟೇಲ್ ಆಗಿರ್ಬೋದು, ಇಬ್ರಾಹಿಂ ಆಗಿರ್ಬೋದು, ಎಂತೆಂತವ್ರನ್ನೆಲ್ಲ ತಗೊಂಡ್ಬಂದು ಎಂತೆಂತ ಪೋಸ್ಟ್ ಕೂರ್ಸಿದೀವಿ. ಕಾಂಗ್ರೆಸ್ ನಲ್ಲಿ ಅಂತದ್ ಒಂದೊಂದು ತೋರಿಸ್ಲಿ ನೋಡೋಣ. ಯಾಕಿದ್ ಹಿಂಗಾಗಿದೆ? ವಾಟ್ ಇಸ್ ದ ಮಿಸ್ಸಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ನೀವು ಇಷ್ಟೆಲ್ಲಾ ಪ್ರೀತಿ ತೋರಿಸಿದ್ರು, ಇಷ್ಟೆಲ್ಲಾ ಕಾಳಜಿ ತೋರಿಸಿದ್ರು, ಇಷ್ಟೆಲ್ಲಾ ನೀವು ರೆಡ್ ಕಾರ್ಪೆಟ್ ಹಾಕಿದ್ರು ಕೂಡ ಯಾಕೆ ಮುಸ್ಲಿಮ್ರು ನಿಮ್ ಜೊತೆಗೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ವೋಟ್ ವಿಚಾರಕ್ಕೆ? ಪರ್ಸೆಪ್ಷನ್ಸ್ ಏನಾಗ್ತಾ ಇದೆ, ಪಾಪ ಮುಸಲ್ಮಾನರನ್ನ ಒಂದು ಮಾಸ್ಕ್ ಹಾಕಿ ಇಟ್ಕೊಂಡಿದ್ದಾರೆ ಅಷ್ಟೇ ಕಾಂಗ್ರೆಸ್ನವರು. ಅವರು ಈಗ ನೋಡಿ, ಮುಸಲ್ಮಾನ ಕಾಂಗ್ರೆಸ್ನವರೇ ಬೈತಾ ಇದ್ದಾರೆ ರಾಜಗೌಡ್ರೆ. ಹೌದು, ಇವಾಗ ಬೈತಾ ಇದ್ದಾರೆ, ಇಲ್ಲಿವರೆಗೂ ಬೈದಿರ್ಲಿಲ್ವಲ್ಲ. ದಾವಣಗೆರೆ ಇಶ್ಯೂ ಆದ್ಮೇಲೆ ತಾನೆ. ಈಗ ನಮ್ ಕಡೆ ಒಂದ್ ಗಾದೆ ಮಾತು ಹೇಳ್ತಾರೆ, ಒಂದ್ ಗಂಡು ಹೆಣ್ಣು ಅಂತ ಗೊತ್ತಾಗ್ಬೇಕು ಅಂದ್ರೆ ಪಕ್ಷಿ ಮೇಲೆ ಕಾರ್ಬೇಕಲ್ಲ. ಉಮರ್ ಶರೀಫ್ ಮಾತಾಡ್ತಾ ಇದ್ದಾರೆ. ಹೇಳಿ ಉಮರ್ ಶರೀಫ್ ಬೈ. ರಾಜುಗೌಡ ಅವರೇ ನಮಸ್ಕಾರ.
ನಮಸ್ತೆ ಹೇಳಿ. ಇವತ್ತಿಗೂ ನಾವು ಕಾಂಗ್ರೆಸ್ಸನ್ನು ನಾವು ವಿರೋಧಿಸ್ತೀವಿ, ಆದರೂ ಕೂಡ ನಮ್ಮ ಓಟು ಸಿದ್ದರಾಮಯ್ಯಗೆ. ಯಾಕಂತ ಹೇಳಿದ್ರೆ ಅಲ್ಲಿರೋತಕ್ಕಂಥ ದಾವಣಗೆರೆಯಲ್ಲಿ ಇರತಕ್ಕಂಥ ಲೋಕಲ್ ಇಶ್ಯೂನ ನಾವು ಸ್ಟೇಟ್ ಇಶ್ಯೂ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಲ್ಲಿರೋ ಪ್ರಾಬ್ಲಮ್ ಅಲ್ಲಿ ಅವರು ಸಾಲ್ವ್ ಮಾಡ್ಕೊತಾರೆ. ನೋಡಿ, ನಿನ್ನೆವರೆಗೂ ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ, ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಿದ್ದಾರೆ ಅಂತ ಅಷ್ಟು ಬಟ್ಕೊಂಡ್ರು ಬಿ ಜೆ ಪಿ ಅವರು. ಇವತ್ತು ಮುಸ್ಲಿಮನ್ನ ಕೈ ಬಿಟ್ರು ಪಾಪ ಅನ್ಸುತ್ತೆ ಅಂತ ಇವರು ಪಾಪ ಅನ್ಸಂತ ಹೇಳ್ಕೊಳ್ತಾರೆ. ಬಿ ಜೆ ಪಿ ಅವರು ಹೇಳ್ಕೊಳ್ತಾರೆ. ಇವರು ಒಂದು ಮಾತು ಹೇಳಿದ್ರಲ್ಲ, ಅಂದರೆ ಬಿ ಜೆ ಪಿನಲ್ಲಿ ಕೂಡ ಮುಸಲ್ಮಾನರು ಇದ್ದಾರೆ, ನಕ್ವಿಯ ಬಗ್ಗೆ ಮುಸಲ್ಮಾನರಲ್ವಾ ಉಮರ್ ಶರೀಫ್? ಮಾತು ಕೇಳ್ಬಿಡಿ, ಅದು ನಾನು ಒಪ್ಪಿಗೆ ಕೊಡ್ತೀನಿ, ಇದ್ದಾರೆ. ಬಟ್ ಬಿ ಜೆ ಪಿ ಅವರು ಈಶ್ವರಪ್ಪ ಏನು ಹೇಳಿದ್ರು, ಮುಸ್ಲಿಂ ಓಟ್ ಬೇಕೇ ಬೇಕಿಲ್ಲ, ನಮ್ಗೆ ಬೇಡವೇ ಬೇಡ. ಯತ್ನಾಳು ಹೇಳ್ತಾರೆ. ನೋಡಿ, ಇಂಥವ್ರನ್ನ ಒಂದ್ ನಿಮಿಷ, ಯತ್ನಾಳ್ ಎಲ್ಲಿದ್ದಾರೆ, ಈಶ್ವರಪ್ಪ ಎಲ್ಲಿದ್ದಾರೆ? ಈಗ ಇಲ್ಲ, ಈಶ್ವರಪ್ಪ ಹೇಳಿದ್ದಾರೆ ಈ ಮಾತನ್ನ. ಮೈತ್ರಿ ಪಕ್ಷದವ್ರನ್ನ ಕೇಳ್ತಾ ಇದ್ದಾರೆ ಅವರು. ನಾನು ಹೇಳ್ತೀನಿ ಕೇಳಿ. ಯಾರೋ ಒಬ್ರು ಹೇಳಿಕೆನ ಇಡೀ ಪಕ್ಷದ ಹೇಳಿಕೆ ಅಂತ ಯಾವತ್ತೂ ತೀರ್ಮಾನ ಮಾಡಬಾರ್ದು. ಒಬ್ರು ಹೇಳಿದ್ರೆ ಒಪ್ಕೊಳ್ತಿರಲ್ಲ, ಸುನಿಲ್ ಕುಮಾರ್ ಯಾರು ಒಪ್ಕೊಳ್ತಿರಲ್ಲ, ಒಬ್ರು ಹೇಳಿದ್ರು. ಅದೇ ರೀತಿ ಒಂದ್ ಜಾಗದಲ್ಲಿ ಒಬ್ರಿಗೆ ಸೀಟ್ ಕೊಡದೆ ಇದ್ರೆ ಯಾಕಿಷ್ಟ ಅಲ್ಬೇಕು ಮುಸಲ್ಮಾನರು? ಒಬ್ರು ನೀವೇ ಹೇಳ್ತಾ ಇರೋದು, ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇರೋದು. ಅಬ್ದುಲ್ ಜಬ್ಬಾರ್ ಇದೇ ಜಮೀರೆ ಹೋಗಿ ಗಲಾಟೆ ಮಾಡಿದ್ದು MLC ಏಕಾಏಕಿ ಕಿತ್ತಾಕಿದ್ರಿ, ಕಾರಣ ಏನು? ಇಲ್ಲ, ಈಶ್ವರಪ್ಪ ಆಗ್ಲಿ ಯತ್ನಾಳ್ ಆಗ್ಲಿ ಅವ್ರ ಬಗ್ಗೆ ಡೈರೆಕ್ಟ್ ಆಗಿ ಯಾವತ್ತಾದ್ರೂ ಒಂದು ಆಕ್ಷನ್ ತಗೊಂಡಿದ್ದಾರೆ ಬಿಜೆಪಿ. ನಾನು ಬಿಜೆಪಿಗೆ ಸೇರಕ್ಕೆ ರೆಡಿ ಆಗಿದ್ದೀನಿ. ಇವತ್ತು ನಿಮ್ಮ ಮುಂದೆ ಹೇಳ್ಕೊಳ್ತೀನಿ, ಐ ಆಮ್ ರೆಡಿ ಟು ಜಾಯಿನ್ ಬಿಜೆಪಿ ಪಾರ್ಟಿ ಪ್ರೊವೈಡೆಡ್ ನೀವು ಧರ್ಮದ ಹೆಸರಿನಲ್ಲಿ ನೀವು ರಾಜಕೀಯ ಮಾಡಬೇಡಿ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಬೇಡಿ, ಮತ್ತೆ ನೀವು ಹಲಾಲು ಮತ್ತೆ ಇದು ಬೇರೆನೋ ಹಿಜಾಬ್ ಈ ವಿಷಯದನ್ನ ತಗೊಂಡು ಕಾಂಗ್ರೆಸ್ ಧರ್ಮ ರಾಜಕೀಯ ರಾಜಕಾರಣ ಮಾಡಿ. ಕಾಂಗ್ರೆಸ್ ಅವರು ಧರ್ಮ ರಾಜಕಾರಣ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ? ನಮ್ಗೆ ಎಂತ ತೊಂದರೆ ಕೊಟ್ಟಿದ್ದಾರೆ? ಮಾಡಿದ್ರೆ ನಿಮಗ್ ಪ್ರೀತಿ, ಬೇರೆಯವ್ರು ಮಾಡಿದ್ರೆ ಉರಿ. ನಿನ್ನೆವರೆಗೂ ನೀವೆಲ್ಲ ಮುಸ್ಲಿಂ ಓಲೈಕೆ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಅನ್ಯಾಯ ಮಾಡ್ಬಿಟ್ಟಿದೆ ಮುಸ್ಲಿಂ ಸಮಾಜಕ್ಕೆ ಅಂತ ಅವರೇ ಹೇಳ್ತಾರೆ. ನಾವೇನು ಹೇಳಲ್ಲ, ನಿಮ್ ಇಷ್ಟ ಬಂದಂಗೆ ತಿಳ್ಕೊಳ್ಳಿ. ಈಗ ಉಮರ್ ಶರೀಫ್ ಹೆಂಗ್ ಬೇಕಂಗ್ ತಿಳ್ಕೊಬಹುದು. ಮುಸಲ್ಮಾನರು ಅಂದಿದ ತಕ್ಷಣ ಮುಸಲ್ಮಾನರು ಎಲ್ಲ ನೀವ್ ಹೇಳ್ದಂಗೆ ಕೇಳ್ಬೇಕು ಅನ್ನೋದು ಎಲ್ಲೂ ರೂಲ್ ಇಲ್ಲ. ನೀವ್ ನೀವು ಉಮರ್ ಶರೀಫ್ ಮಾತೇ ಈಗ ಈ ದಾವಣಗೆರೆ ರಿಸಲ್ಟ್ ನಿಮಗ್ ದಿಕ್ಸೂಚಿ ಆಗ್ತದೆ. ನೀವೇನ್ ಅಲ್ವಾ? ಮುಸಲ್ಮಾನರಿಗೆ ಆಗಿರುವಂತ ಒಬ್ರು ಬಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಏನೋ ಇವತ್ತು ಮುಸಲ್ಮಾನರು ಎಜುಕೇಟೆಡ್ಸ್ ಆಗಿದ್ದಾರೆ, ಅವರು ಅರ್ಥ ಮಾಡ್ಕೊಂತಾರೆ ಏನ್ ನಡೀತಾ ಇದೆ ಅಂತ. ಗೊತ್ತಿದೆ ಸ್ವಾಮಿ, ಲೋಕಲ್ ಇಶ್ಯೂ ಇಟ್ಕೊಂಡು ನಾವು ನ್ಯಾಷನಲ್ ಇಶ್ಯೂ ಮಾಡಿದ್ವಿ ಒಂದ್ ಕಾಲದಲ್ಲಿ. ಬಾಬ್ರಿ ಮಸ್ಜಿದ್ ಇಶ್ಯೂ ಹಂಗೆ ಆಯ್ತು. ಆ ಬಾಬ್ರಿ ಮಸ್ಜಿದ್ ಇಶ್ಯೂನ ಅಲ್ಲಿರೋ ಅಯೋಧ್ಯ ಇಶ್ಯೂ ಅಂತ ನೋಡಿದ್ರೆ ಅದನ್ನ ನಾವು ರಥಯಾತ್ರೆ ಮೂಲಕ ಅದ್ವಾನಿ ಮಾಡಿದಕ್ಕೆ ನಾವು ಹವಾ ಕೊಟ್ಟವಲ್ಲ, ಅದು ತಪ್ಪಾಯ್ತು. ಆ ಇಶ್ಯೂನ ಕೋರ್ಟ್ ವರ್ಗ ಬಿಡಬೇಕಾಗಿತ್ತು. ನಾವು ಅದನ್ನ ದೊಡ್ಡದಾಗಿ ಮಾಡ್ಕೊಂಡು ನ್ಯಾಷನಲ್ ಇಶ್ಯೂ ಮಾಡಿದ್ರೆ ತಪ್ಪಾಯ್ತು. ಅದ್ರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲ ಉಮರ್ ಶರೀಫ್ ಅವ್ರಿಗೆ. ದಯವಿಟ್ಟು ಆ ವಿಚಾರ ಯಾವ ವಿಚಾರದ ಬಗ್ಗೆ, ಪಬ್ಲಿಕ್ ಕಾನ್ಫಿಡೆನ್ಸ್ ಬಗ್ಗೆ ವಿಚಾರ ಗೊತ್ತಿಲ್ಲ. ಸಾಮರಸ್ಯ ಕೂರ್ಸಿ ಮಾತಾಡಕ್ಕಾಗ್ಲಿಲ್ವೇನ್ರಿ 70 ವರ್ಷದಿಂದ? ಇದು ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದು 93 ಅಲ್ಲಿವರೆಗೂ ಏನ್ರಿ ಮಾಡ್ತಿದ್ರು ನಿಮ್ ಕಾಂಗ್ರೆಸ್ನವರು? ನಿಮ್ ಕಾಂಗ್ರೆಸ್ ಇದ್ದಿಲ್ಲ, ನೀವು ಕೂಡ ಏನ್ ಮಾಡ್ತಿದ್ರಿ? ಕಾಂಗ್ರೆಸ್ ಮಾಡಿದ್ದು ಬೇರೆ ವಿಷಯ. ನೀವು ಕೂಡ ಏನ್ ಮಾಡಿದ್ರಿ? ನೀವು ಎಷ್ಟು ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ರಿ? ಎಷ್ಟು ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರ ಮಾಡ್ಕೊಂಡ್ರಿ? ಅದೇ ರೀತಿ ನಿಮ್ಮ ಕುಮಾರಣ್ಣ ಹೇಳಿದ್ರು, ಎಂದಿಗೂ ನಾವು ಬಂದು ಬಿಜೆಪಿ ಜೊತೆಗೆ ಸೇರಲ್ಲ ಅಂತ ಹೇಳಿದವರು ಇವತ್ತು ಸೇರ್ಕೊಂಡ್ಬಿಟ್ರಲ್ಲ. ಓಕೆ ಉಮರ್ ಶರೀಫ್ ಜಿ. ಎಸ್ ರಾಜುಗೌಡ್ರ, ಈಗ ಈ ಮೈತ್ರಿ ಎಲ್ಲಿವರೆಗೂ ಅದಾದ್ರೂ ಹೇಳ್ಬಿಟ್ಟು, ಈಗ ಸದ್ಯಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದ್ವಿ ಬಿಜೆಪಿ ಜೊತೆಗೆ, ಹಾಗಾಗಿ ನಾವು ಅವ್ರ ಪರವಾಗಿ ಮಾತಾಡ್ತೀವಿ ಅಂತನಾ, ಅಥವಾ ಇಲ್ಲ ನಮ್ದು ಯಾವಾಗ್ಲೂ ಸ್ಟ್ಯಾಂಡ್ ಹೀಗೆ ಇದೆ ಅಂತನಾ? ಈಗ ನೋಡಿ ರಾಘವ್, ನಮ್ಮ ಸ್ಟ್ಯಾಂಡ್ಸ್ ಇದ್ದಂಗೆ ಇರುತ್ತೆ. ನಾವು ಅವತ್ತು ಜಾತ್ಯತೀತ ಚಿಂತನೆಯಲ್ಲಿರೋರು, ಇವತ್ತು ಜಾತ್ಯತೀತ ಚಿಂತನೆಯಲ್ಲಿರುವಂತವ್ರು. ನಮ್ದು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನಾವೆಲ್ಲಾದ್ರೂ ಮುಸಲ್ಮಾನರು ಬೇಡ, ನಮ್ ಪಕ್ಷದಲ್ಲಿರೋ ಮುಸಲ್ಮಾನರನ್ನ ಆಚೆ ಹೋಗಿ ಅಂತಾನೂ ಹೇಳಿಲ್ಲ, ಈ ದೇಶದಲ್ಲಿರೋ ಮುಸಲ್ಮಾನರನ್ನ ಆಚೆ ಹೋಗಿ ಅಂತಾನೂ ಹೇಳಿಲ್ಲ. ಹೇಳ್ತೀರಿ ಅಲ್ಲ ರಾಜುಗೌಡ್ರ, ಈಗ ನೀವು ಎಷ್ಟೇ ಪ್ರೀತಿ ಮಾಡಿದ್ರು ಕಾಂಗ್ರೆಸ್ ಅವ್ರ ಜೊತೆಗೆ ಹೋಗ್ತೀರಾ ಅಂತ ಹೇಳಿದ ಮೇಲೂ ಕೂಡ
ಇದನ್ನ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಈ ಮುಂಚೆ, ಇದೇ ಮಾತುಗಳನ್ನು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಅವರವರ ಇಷ್ಟ ಅದು, ಅವ್ರು ಹಾಕಿರ್ತಾರೆ. ಆದ್ರೆ ಓಟ್ ಹಾಕಿದ ಮೇಲೆ ನೀವು ನಮಗೆ ಮೋಸ ಮಾಡಿದ್ರಿ ಅಂತ ಹೇಳೋದಿದೆಯಲ್ಲ, ಎಲ್ಲೋ ಒಂದು ದಬ್ಬಾಳಿಕೆ ಅಂತ ಅನ್ಸಲ್ವಾ? ದಬ್ಬಾಳಿಕೆ ಅಲ್ಲ, ನೋವದು. ಯಾಕೆ ಹೇಳಿ? ಹಾ ಅಲ್ಲ, ನೋವದು. ಈಗ ಅವ್ರು ಹೇಳ್ತಾರಲ್ಲ, ಈಗ ಅವ್ರು ಹೇಳಿದ್ರಲ್ಲ ಬಾಬ್ರಿ ಮಸೀದಿ ವಿಚಾರದಲ್ಲಿ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ. 60 ವರ್ಷದಿಂದ ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡ್ತು? ಅಲ್ಲ ಓಕೆ, ಈಗ ಬಿಜೆಪಿ ಏನೋ ಮಾಡಿದ್ರು ಅಂತ ನಾವು ಆ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ರೆ ನ್ಯಾಯಾಲಯಕ್ಕೆ ಒಂದ್ ನಿಮಿಷ, ಉಮರ್ ಶರೀಫ್ ಅವರು ಅಡ್ವಾಣಿ ಅವ್ರು ಮಾಡಿದ್ದು ಇಲ್ಲ, ಅಲ್ಲಿ ಧ್ವಂಸ ಮಾಡಿದವರು ಬಿಜೆಪಿ ಅವರ ಲೀಡರ್ಸ್. ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡು ನೀವು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿದ್ರಿ, ಹೆಂಗೆ ಅದು ಲಾಜಿಕಲ್ ಆಗಿದೆ? ಯಾವ ಹಂಗಾರೆ ಕಾಂಗ್ರೆಸ್ ಪರವಾಗಿ ಮಾತಾಡ್ಬೇಕು ಅಂತ ನೀವು ನೀವು ಡೈರೆಕ್ಟ್ ಆಗಿ ಬಿಜೆಪಿಗೆ ಸಾಥ್ ಕೊಡ್ತಿದ್ದೀರಾ? ಅಲ್ಲಲ್ಲ, ನೀವ್ ಹೇಳ್ತಾ ಇರೋದೇನಂದ್ರೆ ನೀವು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಮೈತ್ರಿ ಸರ್ಕಾರ ನೀವು ಮಾಡಕ್ಕೆ ತೊಡಗಿದ್ದೀರಾ, ಮತ್ತೆ ಹೆಂಗೆ ಅದು ಸಾಧ್ಯ ಆಗುತ್ತೆ? ಕೇಳ್ಬೇಕು. ನಿಮಗ್ ನಾವು ಗುಲಾಮ್ರು, ಇದೆಲ್ಲ ಆಗಲ್ಲ. ಅರ್ಥ ಆಯ್ತಾ? ಅವ್ರವ್ರದೇ ವಿಚಾರಧಾರೆಗಳಿರ್ತವೆ, ಅವ್ರವ್ರದೇ ಚಿಂತನೆಗಳಿರ್ತವೆ. ನಿಮ್ಮ ಪೂರ್ವಾಗ್ರಹ ಪೀಡಿತವಾದ ಚಿಂತನೆಗಳನ್ನ ನಾವು ಬೇಡ. ಆದ್ರೆ ಆ ವಿಚಾರ ಸದ್ವಿಚಾರ ಕೆಲಸ ಮಾಡಿ. ಉಮರ್ ಶರೀಫ್ ಅವರೇ, ಇಫ್ ವಿ ಆರ್ ಅಗೈನ್ ರೈಸಿಂಗ್ ದ ಇಶ್ಯೂ ಆಫ್ ಬಾಬ್ರಿ ಮಸೀದ್, ಅದು ನಾವೆಲ್ಲ ಅನ್ಸಲ್ವಾ? ನಾವು ಕೋರ್ಟ್ಗೆ ಅಥವಾ ನ್ಯಾಯಾಲಯಕ್ಕೆ ನಾವು ಮಾಡ್ತಾ ಇರುವಂತ ಅಪಮಾನ ಅಂತ ಅನ್ಸಲ್ವಾ? ಎವ್ರಿಥಿಂಗ್ ಇಸ್ ಸೆಟ್ ರೈಟ್. ನಾವು ಕೋರ್ಟ್ ಆಗಿದೆ, ಮತ್ತೆ ಯಾಕೆ ನಾವು ತೆಗಿತಾ ಇದ್ದೀವಿ? ಇನ್ನೂ ಅಸಮಾಧಾನ ಇನ್ನೂ ಇದೆಯಾ? ಕೋರ್ಟಿನ ವರ್ಡಿಕ್ಟ್ ವಿರುದ್ಧವಾಗಿಲ್ಲ ನಾವು ಅದ್ರ ವಿರುದ್ಧವಾಗಿದ್ದೀವಿ. ಅದರ ಹೆಸರಿನಲ್ಲಿ ರೈಟ್ ಶುರು ಆಯ್ತಲ್ಲ, ಅದರ ವಿರುದ್ಧವಾಗಿದೆ. ಸಾವಿರಾರು ಜನರು ಸತ್ತೋದ್ರಲ್ಲ, ಅದರ ವಿರುದ್ಧವಾಗಿದ್ದೀವಿ. ಕೋರ್ಟ್ ತೀರ್ಮಾನ ವಿರುದ್ಧವಾಗಿಲ್ಲ. ಕೋರ್ಟ್ಗೆ ನಾವು ಅದಕ್ಕೆ ಮರ್ಯಾದೆ ಕೊಡ್ತೀವಿ, ಯಾವತ್ತೂ ಮರ್ಯಾದೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ನಮ್ಗೆ ನೋವಿದೆ ಅನ್ನೋ ಅರ್ಥ ಬಂದ್ರೆ ಕೋರ್ಟ್ ಮೂಲಕ What is the reason behind it? ಕೋರ್ಟ್ ಮೂಲಕ ಬಾಬ್ರಿ ಮಸ್ಜಿದನ್ನ ಧ್ವಂಸ ಮಾಡಿದ್ರೆ ಸಲಾಂ ಹೇಳ್ತಿದ್ವಿ. ಇಲ್ಲ ಕೇಳ್ರಿ ಸ್ವಾಮಿ, ಮಧ್ಯ ನೀವು ಮಾತಾಡ್ಬೇಡಿ. ಕೋರ್ಟ್ ಮೂಲಕ ಒಂದು ವೇಳೆ ಬಾಬ್ರಿ ಮಸ್ಜಿದ್ನ ಧ್ವಂಸ ಮಾಡಿದ್ರೆ ನಾವೇನ್ ಅನ್ಕೋತೀವಿ, ಕಾನ್ಸ್ಟಿಟ್ಯೂಷನಲ್ ಗೈಡೆನ್ಸ್ ಮೂಲಕ ಇದು ನಡೀತಿದಂತ. ಆದ್ರೆ ಜನರು ಅಲ್ಲಿ ಹೋಗ್ಬಿಟ್ಟು ಕರಸೇವಕನ ಹೆಸರಿನಲ್ಲಿ ಮತ್ತೆ ಅಲ್ಲಿ ಅದ್ವಾನಿ ಅವರು ಮತ್ತೆ ವಾಜಪೇಯಿ ಅವರು ಏಕ್ ದಕ್ಕ ಅವ್ರದ್ದು ಬಾಬ್ರಿ ಮಸ್ಜಿದ್ ತೋಡ್ದು ಅಂತ ಹೇಳ್ಕೊಂಡು ಅಲ್ಲಿ ಘೋಷಣೆ ಮಾಡಿ ಅದನ್ನ ಧ್ವಂಸ ಮಾಡೋದ್ ಮೂಲಕ ಏನಾಯ್ತು? ಸಾವಿರಾರು ಜನರು ಸತ್ತೋಗಿಲ್ಲವಾ? ಅದ್ರ ಮೂಲಕ ರಾಜಕೀಯ ಮಾಡಿಲ್ವಾ? ನೀವು ಎಷ್ಟೋ ಬಾರಿ ಹೇಳಿದ್ರಿ, ನಾವು ಇಂತಹ ಒಂದು ಬಿಜೆಪಿ ಪಾರ್ಟಿ ಜೊತೆಗೆ ಕುಮಾರಣ್ಣ ಹೇಳಿದ್ದು ನಾವು ಎಂದಿಗೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ನಂತರ ಇವಾಗ ಪುನಃ ಮಾಡ್ಕೊಂಡ್ರಲ್ಲ, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಎಸ್ಕೇಪ್ ಆಗ್ಬೇಡಿ. ಅವರ ಸ್ಟೇಟ್ಮೆಂಟ್ ಅವತ್ತು ಕೊಟ್ಟಿದ್ದು ಇವತ್ತು ಕೊಟ್ಟಿದ್ದು ಎಷ್ಟು ವ್ಯತ್ಯಾಸ ಇದೆ ಅದೇಳಿ. ಎಸ್ಕೇಪ್ ಆಗೋಣ ಅಂತ ನಾವ್ ಎಸ್ಕೇಪ್ ಆಗೋಂತ ಹಕ್ಕೀಕತ್ ಮತ್ತೆ ಕೇಳಿ. ನೀವು 3 ಗಂಟೆಗೆ ಒಂದೊಂದರ ಮಾತಾಡ್ಕೊಂಡು ನೀವು 3 ಗಂಟೆಗೆ ಒಂದೊಂದರ ನೀವೇನಾರು ಮಾಡಿದ್ರು ನೀವ್ ಹೇಳ್ದಂಗ ನಾವ್ ಕೇಳ್ಬೇಕು ಅನ್ನೋ ಭಾವನೆ ನಿಮ್ ತಲೆ ಇದೆಯಲ್ಲ, ಅದನ್ನ ಕಿತ್ತಾಕಿ. ನಾವ್ ವ್ಯಕ್ತಪಡಿಸ್ತೀವಿ. ನಮಗ್ ರಾಜಕಾರಣದಲ್ಲಿ ವಿಪ್ಲವಗಳು ಬದಲಾದಾಗ ಬದಲಾವಣೆ ಮಾಡ್ಕೋಬೇಕು ಅನ್ನೋ ನಾವು ಮಾಡ್ಕೊಂತೀವಿ. ಅಲ್ಲ ರೀ, ನಿಮ್ಮ ಹೇಳಿಕೆ ಬದಲಾವಣೆ ಆಗ್ತಿದೆ ಸ್ವಾಮಿ. ಓಕೆ ಗಾಟ್ ಇಟ್. ಓಕೆ, ಅಂದ್ರೆ ಓವರ್ ಆಲ್ ರಾಜಕಾರಣದಲ್ಲಿ ವಿಪ್ಲವಗಳು ಉಂಟಾಗ್ತವೆ, ಆಯಾ ಸ್ಥಿತಿಗತಿಗೆ ತಕ್ಕ ಹಾಗೆ ನಾವು ನಡೆದುಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ ರಾಜುಗೌಡ್ರೆ. ಸರಿ ರಾಘವ್. ಎಸ್ ಥ್ಯಾಂಕ್ ಯು ರಾಜುಗೌಡ್ರೆ, ತಮ್ಮ ಮಾತುಗಳಿಗಾಗಿ ಮತ್ತು ತಮ್ಮ ಸಮಯಕ್ಕಾಗಿ.